ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮೊನ್ನಿನ ದಿವಸ 25, 26, 27 3 ಸೂತ್ರಗಳನ್ನು ನೋಡಿದ್ವಿ. ಅದರಲ್ಲೂ 26ನೇ ಸೂತ್ರ ಏನಿದೆ, ಅದ್ಭುತವಾದಂತಹ ಪೂರ್ವೇಶಾಂ ಅಪಗುರು ಕಾಲೇನ ಅವಚ್ಛೇದಾತ್. ಅಂದರೆ ಆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂದರೆ ಅತ್ಯಂತ ಪ್ರಾಚೀನ. ಅದಕ್ಕಿಂತ ಪ್ರಾಚೀನವಾದದ್ದು ಪೂರ್ವವಾದದ್ದು ಯಾವುದೂ ಇಲ್ಲ. ಪೂರ್ವೇಶಾಂ ಅಪಗುರು, ಅದಕ್ಕೆ ಯಾವ ಗುರು ಇಲ್ಲ. ಮತ್ತು ಕಾಲದಿಂದ ಛೇದಿಸಲ್ಪಡ್ತಕ್ಕಂಥದ್ದಲ್ಲ, ಅದು ಕಾಲಕ್ಕೆ ಒಳಗಾಗೋದಿಲ್ಲ. ಆದ್ರಿಂದ ಅದು ಕಾಲ, ಅಕಾಲ. ಇನ್ನು 27ನೇದು ತಸ್ಯ ವಾಚಕ ಪ್ರಣವಃ. ಅವನ ಹೆಸರು, ಅದರ ಹೆಸರು ಪ್ರಣವವಾಗಿದೆ. ಪ್ರಣವವು ಅವನ ಸೂಚಕವಾಗಿದೆ. ಈಗ ಉದಾಹರಣೆಗೆ ನೀವು ನಿದ್ದೆ ಮಾಡ್ತಿರ್ತೀರ. ನಿದ್ದೆ ಮಾಡ್ತಿರುವಾಗ ಬೇಕಾದಷ್ಟು ಗದ್ದಲ, ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳು ನಡೀತಾ ಇರುತ್ತೆ, ನಿಮ್ಗೆ ಎಚ್ಚರ ಆಗಲ್ಲ. ಅದೇ ನಿಮ್ಮ ಹೆಸರು ಹಿಡಿದು ಕೂಗಿದ್ರೆ ನಿಮ್ಗೆ ಎಚ್ಚರ ಆಗತ್ತೆ. 1 ಸಾರಿ ಬಿಟ್ಟು 2 ಸಾರಿ, 2 ಸಾರಿ ಬಿಟ್ಟು 3 ಸಾರಿ ಕೂಗಿದ್ರೆ ನಿಮಗೆ ಎಚ್ಚರ ಆಗ್ಬಿಡುತ್ತೆ. ಅಂದರೆ ನಿಮ್ಮ ಹೆಸರು ಏನು ಅಂತಕ್ಕಂಥದ್ದು ನಿಮ್ಮ ಅಂತರ್ಮನದಲ್ಲಿಯೇ ಫಿಕ್ಸ್ ಆಗಿದೆ. ಅಂದರೆ ಇಂಥವರು ನಾಮ, ರೂಪ, ಕ್ರಿಯೆ, ನಮಗಿಂತಹದ್ದೊಂದು ರೂಪ ಇದೆ, ನಮ್ಮ ಹೆಸರಿಂತಹದ್ದು, ಅದೆಲ್ಲ ನಮ್ಮ ಅಂತರಂಗದಲ್ಲಿ, ಚಿತ್ತದ ಆಳದಲ್ಲಿ ಅಡಕವಾಗಿರ್ತದೆ. ನಮಗೆಲ್ರಿಗೂ ಒಂದೊಂದು ಹೆಸರು, ನಮ್ಮ ದೇಶಕ್ಕೆ ಹೆಸರು, ನಮ್ಮ ಊರಿಗೆ ಹೆಸರು ಹೇಗಿದೆಯೋ ಹಾಗೆ ಪರಮಾತ್ಮನಿಗೆ, ಅಥವಾ ಪರಮಾತ್ಮನಿಗಿಂತ ಮೊದಲನ ಸ್ಥಿತಿ ಅಂದರೆ ಸ್ವಯಂಭುವಿನ ಹೆಸರು ಪ್ರಣವ, ಅಂದರೆ ಓಂಕಾರ. ಅದನ್ನೇ ಬಸವಣ್ಣವರು ಹೇಳೋದು ಪ್ರಣವಾರೂಢನು. ಅಂದರೆ ಅವನು ಪ್ರಣವಾರೂಢನಾಗಿದ್ದಾನೆ, ಪ್ರಣವದಲ್ಲಿ ಅವನಿದ್ದಾನೆ. ಅಷ್ಟೇ ಅಲ್ಲ, ಪ್ರಣವ ಸ್ವರೂಪವೇ ಆಗ್ಬಿಟ್ಟಿದ್ದಾನೆ. ಪ್ರಣವ ಪ್ರಕೃತಿ ಸೌಜ್ಞನು. ಎಲ್ಲ ಪ್ರಕೃತಿಯ ನಡುವೆ ಸೃಷ್ಟಿಯಲ್ಲಿ ಪ್ರಣವವೇ, ಅವನೇ ಅಡಗಿದ್ದಾನೆ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಅಂದರೆ ಪರಮಾತ್ಮನ ಹೆಸರು ಪ್ರಣವ. ಇನ್ನು 27ನೇ ಸೂತ್ರ, 28ನೇ ಸೂತ್ರ ಬಹಳ ಅದ್ಭುತವಾಗಿದೆ. ಅದು ತದ್ ಜಪಸ್ತತ ಅರ್ಥ ಭಾವನಂ. ಅದನ್ನು ತತ್ ಜಪ, ಅದನ್ನು ಜಪ ಮಾಡಿ, ಅಂದರೆ ಓಂಕಾರವನ್ನೇ ಜಪ ಮಾಡಿ. ತತ್ ಜಪ, ತದರ್ಥ, ಅದರ ಅರ್ಥವನ್ನು ತಿಳ್ಕೊಳ್ಳಿ. ಆ ಭಾವನೆಯಲ್ಲಿ ಇರಿ. ನೀವು ಸಾಧಕರಾದಂಥವರು ಯಾವುದನ್ನು ಜಪಿಸ್ತಿರೋ, ಯಾವುದನ್ನು ನೆನೆಸ್ತಿರೋ, ಸ್ಮರಿಸ್ತಿರೋ, ಯಾವುದರ ಭಾವನೆಯನ್ನು ನೀವು ಮಾಡ್ಕೊಳ್ತಿರೋ ಅದೇ ನೀವು ಆಗ್ತೀರಾ. ಅಂದರೆ ಇದು ನಿರಾಕಾರ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಪತಂಜಲಿಗಳು. ನೀವು ಮೂರ್ತಿಗಳನ್ನ ಇಟ್ಕೊಂಡ್ರೆ ಆ ಮೂರ್ತಿ ಸ್ವರೂಪ ನಿಮಗೆ ಕಾಣಿಸ್ತದೆ. ನಿಮ್ಮ ಚಿತ್ತಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಪ್ರತಿಯೊಬ್ಬರ ಚಿತ್ತಕ್ಕೂ ಆ ಶಕ್ತಿ ಇದೆ. ಕರ್ಮದಿಂದ ಬಿಡುಗಡೆ ಮಾಡಿಕೊಂಡು, ಅಂದರೆ ಗುರುಕೃಪೆಯಿಂದ, ತನ್ನ ಪ್ರಯತ್ನದಿಂದ, ಕರ್ಮದಿಂದ ವಿಮುಕ್ತರಾಗಿ ಏನನ್ನ ನೀವು ಧ್ಯಾನಿಸ್ತೀರ, ಏನನ್ನ ಜಪಿಸ್ತೀರ, ಯಾವ ಭಾವನೆಯನ್ನು ಮಾಡ್ಕೊಳ್ತೀರ, ಆ ಭಾವನೆ ನೀವು ಆಗ್ತೀರಾ ಅನ್ನುವ ಮಾತನ್ನ ಹೇಳ್ತಾರೆ. ತದ್ ಜಪ ತದ, ಹಾಗೂ ಅರ್ಥಭಾವನಂ, ಅದರ ಅರ್ಥವನ್ನ ಮನಸ್ಸಿನಲ್ಲಿ ಯಾವಾಗಲೂ ಸ್ಮರಿಸ್ತಾ ಇರ್ರಿ. ಅದರ ಅರ್ಥವನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಇರ್ರಿ, ಅದೇ ಭಾವನೆಯಲ್ಲಿ ಇರಿ. ಇದು ಹೇಳೋದು. ಪ್ರಣವದ ಭಾವ ಅಂದರೆ ನಿರಾಕಾರ ಭಾವ, ಸೃಷ್ಟಿಗೆ ಪೂರ್ವದಲ್ಲಿದ್ದಂಥ ಸ್ಥಿತಿ. ಅಂದ್ರೆ ಅಲ್ಲಿ ಯಾವ ಐಶ್ವರ್ಯ ಅಥವಾ ಅಧಿಕಾರ ಅಥವಾ ಆಗೋದು ಗುರಿ, ಅದಾಗಬೇಕು ಇದಾಗಬೇಕು ಏನೂ ಚಿಂತೆ ಇಲ್ಲ. ಮತ್ತೆ ಸಾಕ್ಷಾತ್ಕಾರ ಆಗಬೇಕು, ನನಗಿದೆ, ಇನ್ನು ಮೂರ್ತಿ ಕಾಣಿಸ್ಕೋಬೇಕು,
ಆ ಮೂರ್ತಿ ಬಂದು ನನಗೆ ಆಶೀರ್ವಾದ ಮಾಡಬೇಕು, ಇಲ್ಲ, ಯಾವುದೂ ಇಲ್ಲ. ಅಲ್ಲಿ ಗುರುವಿನ ಗುರುವಾದಂಥ ಪರಮಗುರು ಪರಮಾತ್ಮ ಅಥವಾ ಸ್ವಯಂಭೂ, ಅವನು ಎಲ್ಲರಿಗೂ ಗುರು, ಎಲ್ಲರಿಗೂ ತಾಯಿ, ಎಲ್ಲರಿಗೂ ತಂದೆ. ಅದಕ್ಕೆ ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ. ಈಗ ನಾವು ಬಸವಣ್ಣವ್ರನ್ನ ಗುರು ಅಂತೀವಿ, ಆದ್ರೆ ಬಸವಣ್ಣವರು ನಮ್ಮನ್ನ ವ್ಯಕ್ತಿ ಗುರು ಕಡೆಗೆ ನಿಲ್ಸಲ್ಲ, ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಅಂದ್ರೆ ಅದು ಎಲ್ರಿಗೂ ಸಾಧ್ಯ ಇಲ್ಲ ಮತ್ತು ಎಲ್ರಿಗೂ ಆ ಭಕ್ತಿ ಬರಲ್ಲ. ಅದಕ್ಕೆ ಗುರು ಲಿಂಗ ಜಂಗಮ ಅಂತ ಯಾಕೆ ಮಾಡಿದ್ರಪ್ಪ ಅಂದ್ರೆ ನಿರಾಕಾರದ ಕಡೆಗೆ ಎಲ್ಲರೂ ಹೋಗಕ್ಕಾಗಲ್ಲ. ಅದಕ್ಕೆ ಇವಾಗ ಪತಂಜಲಿ ಋಷಿಗಳ ಅನುಯಾಯಿಗಳು ಕಡಿಮೆ, ಪತಂಜಲಿ ಋಷಿಗಳ ಅನುಯಾಯಿಗಳು ತುಂಬ ಕಡಿಮೆ. ಯಾರು ಸಾಕಾರ ಸ್ವರೂಪವನ್ನು ತೋರಿಸಿದಾರೋ ಅವ್ರಿಗೆ ಭಕ್ತರು ಜಾಸ್ತಿ ಆಗ್ತಾರೆ. ಇವನ್ ಪತಂಜಲಿ ಪೀಠವನ್ನು ಕಟ್ಟಿದಂಥ ರಾಮದೇವ್ ಬಾಬಾ ಕೂಡ ರಾಮನಿಗೋ ಶಿವನಿಗೋ ಕೃಷ್ಣನಿಗೋ ಯಾರಿಗೋ ಅಂಟ್ಕೊಂಡಿರ್ತಾರೋ, ಅಥವಾ ಭಾರತ ಮಾತೆಗೆ, ಭಾರತ ದೇಶಕ್ಕೆ ನಿರಾಕಾರ ಓಂಕಾರವನ್ನೇ, ಅಕಾಲ ಆ ಪರಮಾತ್ಮನನ್ನೇ ಈಗ ಸಿಕ್ಕರು ಅಕಾಲ ಅಂತ ಹೆಸರು ಇಟ್ಟಿದಾರಷ್ಟೇ. ಆದ್ರೆ ಅವ್ರು ಭಜನೆ ಮಾಡೋದು ರಾಮ ಕೃಷ್ಣ ಶಿವ, ಆಮೇಲಿಂದ ಗುರುನಾನಕರು ಭಜನೆ ಮಾಡ್ತಾರೆ, ದೇವಿ ಭಜನೆ ಮಾಡ್ತಾರೆ. ಹಿಂದೂ ಸಂಸ್ಕೃತಿಯ ಒಂದು ಭಾಗನೇ ಸಿಖ್ ಧರ್ಮ ನಿಜವಾಗಿ. ಆದರೆ ಅವರಿಗೆ ಸ್ವತಂತ್ರ ಧರ್ಮ ಸ್ಥಾನಮಾನ ಸಿಕ್ಕಿದೆ. ಅವರ ತ್ಯಾಗ ಬಲಿದಾನ ಒಗ್ಗಟ್ಟು, ಅವರು ಯಾವುದಕ್ಕೆ ಬೇಕಾದರೂ ಜೀವ ತೆಗೆಯೋಕ್ಕೂ ಸಲ ಜೀವ ಕೊಡೋಕ್ಕೂ ಭಯಪಡಲ್ಲ. ಹಾಗಾಗಿ ಅಂಥವ್ರಿಗೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಾಗಲಿ ಯಾವುದೇ ಪ್ರಭುತ್ವದಲ್ಲಾಗಲಿ ಯಾರು ಜೀವ ತೆಗಿಯೋಕ್ಕೆ ಜೀವ ಬಿಡೋಕ್ಕೆ ಸಿದ್ಧರಾಗಿರ್ತಾರೋ ಅಂಥವ್ರಿಗೆ ಪ್ರಾಶಸ್ತ್ಯ ಎಲ್ಲ ಕಡೆನೂ. ಅದು ನಮಗೆ ಬೇಡ, ಅಗತ್ಯ ಇಲ್ಲ. ಆದರೆ ಅಕಾಲ ಅಂತ ಹೆಸರು ಹೇಳಿದ್ರು ಕೂಡ ಕಾಲಕ್ಕೆ, ಕಾಲದಿಂದ ಛೇದಿಸಲ್ಪಡ್ತಕ್ಕಂತಹ ಅವರನ್ನೇ ಜಪಿಸ್ತಾ ಇದೆ ದೇಶ ವಿಶ್ವ ಎಲ್ಲರೂ. ಯೇಸು ಆಗಲಿ, ಬುದ್ಧ ಆಗಲಿ, ಮಹಾವೀರ ಆಗಲಿ, ಬಸವಣ್ಣ ಆಗಲಿ, ಎಲ್ಲರೂ ಕಾಲಕ್ಕೆ, ಕಾಲದಿಂದ ಛೇದಿಸಲ್ಪಟ್ಟಂತಹವ್ರು. ಅಂದರೆ ದೇಹ ಬಿಟ್ಟಿದ್ದಾರೆ. ಅವ್ರ ತತ್ವಗಳು ಅಮರ ಇರ್ಬೋದು, ಅವ್ರ ತತ್ವಗಳಿರ್ಬೋದು, ಆದರೆ ಅವ್ರು ಇವತ್ತಿಲ್ಲ. ಆದರೆ ಪರಮಾತ್ಮ ಅಂದರೆ ಸ್ವಯಂಭೂ, ಅವನು ಎಂದೆಂದಿಗೂ ಇರ್ತಕ್ಕಂಥವನು. ಆ ಕಡೆಗೇನೆ ನಮಗೆ ಪತಂಜಲಿ ಋಷಿಗಳು ಇಶಾರೆ ಮಾಡ್ತಾರೆ, ಕೈ ತೋರಿಸ್ತಾರೆ. ಅಂದರೆ ನೀವೆಲ್ಲೂ ಮಧ್ಯದಲ್ಲಿ ನಿಲ್ಬೇಡಿ, ಎಲ್ಲೂ ನಿಲ್ಬೇಡಿ. ತದ್ ಜಪ, ಅದನ್ನು ಜಪ ಮಾಡಿ, ತದರ್ಥ, ಅದರ ಅರ್ಥವನ್ನು ಗ್ರಹಿಸ್ರಿ, ಭಾವನಂ, ಅದರ ಭಾವನೆಯನ್ನು ಮಾಡ್ಕೊಳ್ಳಿ. ಅಂದರೆ ನಿರಾಕಾರದ ಕಡೆಗೆ ಹೋಗಿ. ಯಾಕಂದರೆ ಪತಂಜಲಿಗಳ ಕಾಲಕ್ಕೆ ಸಿಕ್ಕಾಪಟ್ಟೆ ದೇವತೆಗಳಿದ್ವು, ಯಾಗ ಯಜ್ಞ ಜೋರಿತ್ತು, ಬಲಿ, ಆಮೇಲಿಂದ ಆ ಏನು ಹೊಡೆದಾಟಗಳು, ಅದು ನಮ್ಮದು ದೊಡ್ಡದು ನಮ್ಮದು ದೊಡ್ಡದು ನಮ್ಮದು ದೊಡ್ಡದು ಅಂತೇಳಿ ಮತಪಂಥಗಳ ನಡುವೆ ಹೊಡೆದಾಟಗಳಿದ್ವು. ಅದರಿಂದ ಅದು ಯಾವುದಕ್ಕೂ ಅಂಟ್ಕೋಬಿಡಿ. ಯಾರು ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ಯೋಗ ಯಾರು ಮಾಡಬೇಕು ಅಂತೀರ, ಚಿತ್ತವೃತ್ತಿಗಳನ್ನು ನಿರೋಧಿಸಿ ಏಕಾಗ್ರತೆಯನ್ನು ಸಾಧಿಸಿ ಆ ಏಕಾಗ್ರತೆಯಿಂದ ಸಮಾಧಿ ಕಡೆಗೆ ಯಾರು ಹೋಗ್ಬೇಕು ಅಂತ ಬಯಸ್ತೀರಿ, ನಿಮ್ಮ ಸ್ವರೂಪವನ್ನು ನಿಜವಾಗಿ ತಿಳ್ಕೊಳ್ಬೇಕು ಅಂತ ಯಾರು ಬಯಸ್ತೀರಿ, ಅವರು ಯಾವುದಕ್ಕೂ ಅಂಟ್ಕೋಬೇಡಿ, ಯಾವುದಕ್ಕೂ ಅಂಟ್ಕೋಬೇಡಿ. ಅಂಟ್ಕೊಳ್ಳೋದಾದ್ರೆ ಪ್ರಣವಕ್ಕೆ ಅಂಟ್ಕೊಳ್ಳಿ. ಯಾಕೆಂದ್ರೆ ಪರಮಾತ್ಮನ ನಿಜ ನಾಮ ಪ್ರಣವ, ಪರಮಾತ್ಮನ ನಿಜ ಹೆಸರು ಪ್ರಣವ. ಆದ್ದರಿಂದ ಆ ಒಂದು ನಿರಾಕಾರ ಪರಮಾತ್ಮನ ಭಾವನೆ ಮಾತ್ರ ನಿಮ್ಮನ್ನು ಉದ್ಧರಿಸಬಲ್ಲದು, ನಿಮ್ಮನ್ನ ಎಲ್ಲದರಿಂದನೂ ಮೇಲಕ್ಕೆ ಅಥವಾ ಎಲ್ಲದರ ಅಂತರಂಗಕ್ಕೆ ಕರ್ಕೊಂಡು ಹೋಗಬಲ್ಲದು ನಿಮ್ಮನ್ನ. ಆದ್ದರಿಂದ ತದ್ ಜಪಃ ತಥಾ ಅಂದರೆ ಹಾಗೂ ಅದರ ಅರ್ಥವನ್ನು ಗ್ರಹಿಸ್ರಿ, ಅದರ ಭಾವನೆಯನ್ನು ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದೇ ಮಾರ್ಗದಲ್ಲಿ ನಡೆದಿದ್ರೆ, ಒಂದು ವೇಳೆ ಇದೇ ಮಾರ್ಗದಲ್ಲಿ ನಡೆದಿದ್ರೆ ನಮ್ಮ ದೇಶ ಇವತ್ತು ಎಲ್ಲೋ ಇರ್ತಿತ್ತು. ಹೊರಗೋಗಮ್ಮ, ಏನಾಗುತ್ತೆ ಗೊತ್ತಾಗಲ್ಲ, ಹೊರಗೋಗು, ಅಷ್ಟೇ ಕಷ್ಟಪಡ್ತೀಯ. ಹೀಗೆ ಅಂದ್ರೆ ಒಂದು ವೇಳೆ ನಿರಾಕಾರದ ಕಡೆಗೆ
ನಾವೇನಾದ್ರೂ ಇದ್ದಿದ್ರೆ, ನಿರಾಕಾರ ಪರಮಾತ್ಮನನ್ನೇ ಆರಾಧಿಸಿದ್ರೆ, ಆವಾಗ ಅಲ್ಲಿ ಜಾತಿ, ಕುಲ, ಗೋತ್ರ, ಧರ್ಮ, ಮತ, ಪಂಥ ಯಾವುದು ಉಳಿತಿರ್ಲಿಲ್ಲ. ಜೊತೆಗೆ ಹಾಗಾದ್ರೆ ನಿರಾಕಾರ ಪರಮಾತ್ಮನನ್ನು ಆರಾಧಿಸುವಂತಹ ಇಸ್ಲಾಂ ಮತ್ತು ಕ್ರೈಸ್ತ, ಅಲ್ಲೂ ಜಾತಿಗಳಿದ್ದಾವೆ, ಅಲ್ಲಿ ಭೇದಗಳಿದ್ದಾವೆ. ಭೇದಗಳಿಲ್ಲ ಅಂತ ಏನಿಲ್ಲ. ನಿರಾಕಾರ ಪರಮಾತ್ಮನನ್ನು ಆರಾಧಿಸಿದ ಕ್ಷಣಕ್ಕೆ ಎಲ್ಲಾ ಭೇದವೂ ತೊಡೆದೋಗ್ಬಿಡುತ್ತೆ ಅಂತಿಲ್ಲ. ಆದ್ರೆ ಭೇದ ಹೋಗ್ಬೇಕು ಅಂದ್ರೆ, ಜಗಳ ಹೋಗ್ಬೇಕು ಅಂತಂದ್ರೆ ಒಂದೇ ಒಂದು ಉಪಾಯ, ಚಿತ್ತವೃತ್ತಿಗಳನ್ನ ನಿರೋಧಿಸೋದು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಚಿತ್ತವೃತ್ತಿಗಳು ಅಂತ ಏನ್ ನಮಗೆ ಹೇಳ್ಕೊಟ್ಟಿದ್ದಾರೆ, ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಅದರಲ್ಲಿ ವಿಪರ್ಯಯ ಮತ್ತು ವಿಕಲ್ಪ ಈ ಜಗತ್ತಿನಲ್ಲಿ ಹೆಚ್ಚು ಜಗಳ ತಂದಿಡ್ತಾ ಇರ್ತಕ್ಕಂಥವು ಇವೆರಡು ವೃತ್ತಿಗಳು, ವಿಪರ್ಯಯ ಮತ್ತು ವಿಕಲ್ಪ. ವಿಪರ್ಯಯ ಅಂದ್ರೆ ತಪ್ಪು ತಿಳುವಳಿಕೆ, ವಿಕಲ್ಪ ಅಂದ್ರೆ ಆ ಹಗಲುಗನಸು ಕಾಣ್ತಕ್ಕಂಥದ್ದು, ಆಸೆ, ಅತಿಯಾದ ಆಸೆ. ನಾನು ಅದಾಗಬೇಕು, ನಾನು ಇದಾಗಬೇಕು, ನಮ್ಮ ಮತ, ನಮ್ಮ ಧರ್ಮ ಇಡೀ ಜಗತ್ತನ್ನೇ ವ್ಯಾಪಿಸ್ಬೇಕು, ಇದು ವಿಕಲ್ಪ. ವಿಪರ್ಯಯ ಅಂದ್ರೆ ನನ್ನ ಧರ್ಮದಿಂದಲೇ ಉದ್ಧಾರ, ನನ್ನ ಮಾರ್ಗದಿಂದಲೇ ಉದ್ಧಾರ, ಇನ್ನೆಲ್ಲ ಮಾರ್ಗಗಳು ಸರಿ ಇಲ್ಲ, ನನ್ನದು ಮಾತ್ರ ಸರಿ ಅನ್ನೋದು ವಿಪರ್ಯಯ. ಆದರೆ ವಿಪರ್ಯಯ ವೃತ್ತಿ ಆದರೆ ನನ್ನ ಧರ್ಮ ಬಂದ್ಬಿಟ್ರೆ ಜಗತ್ತಿನಲ್ಲಿ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅನ್ನೋದು ವಿಕಲ್ಪ. ಅರ್ಥ ಆಯ್ತಲ್ವಾ? ಗೊತ್ತಾಗ್ತಿದೆಯಾ ನಿಮಗೆ? ವಿಪರ್ಯಯ ಮತ್ತು ವಿಕಲ್ಪ ಜಗತ್ತನ್ನ ಕೆಡಿಸ್ತಾ ಇರ್ತಕ್ಕಂಥ ಎರಡು ವೃತ್ತಿಗಳು. ಈ ವೃತ್ತಿಗಳನ್ನು ನಿರೋಧಿಸ್ಬಿಟ್ರೆ ನಿಮಗೆ ಜಗತ್ತಿನಲ್ಲಿ ಸಮಸ್ಯೆಗಳೇ ಇಲ್ಲ, ಜಗತ್ತಿನಲ್ಲಿ ಸಮಸ್ಯೆನೇ ಇಲ್ಲ. ನನ್ನ ಹಾಗೆ ಎಲ್ಲರೂ ಬದುಕಲಿ, ನನಗೆ ಒಂದು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಸಮಾಧಿ ಸ್ಥಿತಿಯನ್ನು ಪಡಿತಕ್ಕಂಥದ್ದು, ನಿರಾಕಾರದ ಕಡೆಗೆ ಹೋಗ್ತಕ್ಕಂಥದ್ದೇ ನನ್ನ ಗುರಿ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡಾಗ ಸಮಸ್ಯೆ ಅಂತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಈ ಪ್ರಣವವನ್ನು ಜಪಿಸೋದು, ಪ್ರಣವದ ಅರ್ಥವನ್ನು ಗ್ರಹಿಸೋದು, ಜೊತೆಗೆ ಪ್ರಣವದ ಭಾವನೆಯಲ್ಲಿ ಬದುಕೋದು, ಆವಾಗ ಯಾವ ಮತ, ಪಂಥ, ಧರ್ಮ, ಕುಲ, ಗೋತ್ರ, ಜಾತಿ ಏನು ಉಳಿಯಲ್ಲ. ಕೊನೆ ಪಕ್ಷ ಜಗತ್ತು ಅದನ್ನು ಸಾಧಿಸುತ್ತೋ ಬಿಡುತ್ತೋ ನಮಗೆ ಬೇಡ. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಹಂತದಲ್ಲಿರೋದಿಲ್ಲ, ಎಲ್ಲರೂ ಒಂದೇ ಹಂತದಲ್ಲಿರಲ್ಲ. ಕಡೆಗೆ ನಾವು ಯೋಗ ಸಾಧಕರಾದಂತಹವರು ಧರ್ಮವನ್ನ ಮೀರಿ, ಜಾತಿ, ಕುಲ, ಗೋತ್ರ, ಧರ್ಮ, ಮತಪಂಥಗಳನ್ನು ಮೀರಿ ನಾವು ಯೋಗ ಮಾರ್ಗದಲ್ಲಿ ನಡೆದು ಆನಂದದ ಸ್ಥಿತಿಯನ್ನು ಗಳಿಸುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದರೆ ಅದು ನಿಜವಾಗಿ ಯೋಗ ಮಾರ್ಗಕ್ಕೆ ಸಲ್ಲಿಸುವ, ಪತಂಜಲಿ ಋಷಿಗಳಿಗೆ ಸಲ್ಲಿಸುವ, ಅಲ್ಲಮಪ್ರಭುಗಳಿಗೆ ಮತ್ತು ಎಲ್ಲ ಯೋಗಿಗಳಿಗೆ ಸಲ್ಲಿಸುವ ದೊಡ್ಡ ಗೌರವ ಅಂತಕ್ಕಂಥದ್ದು ನನ್ನ ಮನೋಭಾವನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.